ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ತಿಳಿಸ್ಕೊಡ್ತೀನಿ. ಅಂದರೆ ಕೆಸೆಟ್ 2024 ಎಕ್ಸಾಮ್ಗೆ ಮೊಬೈಲ್ನ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಗೂಗಲಲ್ಲಿ ಹೋಗಿ ಕೆಸೆಟ್ 2024 ಅಂತ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಕೆಸೆಟ್ 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಸೆಟ್ ಇದೆ ಒಂದನೇದಾಗಿ, ಅದು ಹಾಗೆ ಇರುತ್ತೆ. ಸೆಲೆಕ್ಟ್ ಸಬ್ಜೆಕ್ಟ್, ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಹ್ಯಾವ್ ಯು ಗಾಟ್ ಎಲಿಬಲ್ ವಿತ್ ದ ಸೇಮ್ ಸಬ್ಜೆಕ್ಟ್ ಬಿಫೋರ್, ಅದು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ತೆಗೆದುಕೊಳ್ಳುವುದಿಲ್ಲ. ಅಪ್ಲಿಕೆಂಟ್ ಫುಲ್ ನೇಮ್ ಆ್ಯಸ್ ಇನ್ ಕ್ಯಾಟಗರಿ ಸರ್ಟಿಫಿಕೇಟ್, ಅರ್ಜಿದಾರರ ಪೂರ್ತಿಯಾದ ಹೆಸರನ್ನು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂತೆ ತುಂಬಿಕೊಳ್ಳಬೇಕು. ನಂದು ಮಲ್ಲಿಕಾರ್ಜುನ್ ಇದೆ, ಅದನ್ನು ತುಂಬಿಕೊಳ್ತಾ ಇದ್ದೀನಿ. ನಿಮ್ಮ ಹೆಸರನ್ನು ಫಿಲ್ ಮಾಡ್ಕೊಳ್ಳಿ. ಜೆಂಡರ್, ಮೇಲ್ ಇದ್ದರೆ ಮೇಲ್ ಹಾಕಿ, ಫಿಮೇಲ್ ಇದ್ದರೆ ಫಿಮೇಲ್ ಹಾಕಿ, ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರನ್ನು ಹಾಕಿ. ಆರ್ ಯು ಮ್ಯಾರಿಡ್, ನೀವು ಮದುವೆಯಾದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ನೇಮ್, ಈ ತಂದೆಯ ಹೆಸರನ್ನು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂತೆ ಟೈಪನ್ನು ಮಾಡಿಕೊಳ್ಬೇಕು. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂತೆ ಟೈಪನ್ನು ಮಾಡ್ಕೋಬೇಕು. ನಾನು ಈಗ ಟೈಪನ್ನು ಮಾಡ್ಕೊಳ್ತಾ ಇದ್ದೀನಿ. ಟೈಪ್ ಮಾಡ್ಕೊಂಡೆ. ಮದರ್ ನೇಮ್, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂತೆ ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ರಿಸರ್ವೇಷನ್ ಕ್ಯಾಟಗರಿ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ST ಇದೆ, STಯನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಂಟರ್ ಆಡಿ ನಂಬರ್ ಸರ್ಟಿಫಿಕೇಟ್, ಆಡಿ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರನ್ನು ಮಾಡ್ಕೊಂಡು ಇದಾಯಿತು. ಅಪ್ಲಿಕೆಂಟ್ ಡೀಟೇಲ್ಸ್ ಆ್ಯಸ್ ಪರ್ ಆಡಿ ಸರ್ಟಿಫಿಕೇಟ್, ಈಗ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಅಪ್ಲಿಕೆಂಟ್ ನೇಮ್ ಮಲ್ಲಿಕಾರ್ಜುನ್, ಅಪ್ಲಿಕೆಂಟ್ ಫಾದರ್ ನೇಮ್ ಬಸವರಾಜ್ ಗಾನೂರ್, ರಿಸರ್ವ್ ಕ್ಯಾಟಗರಿ ST. ಇಲ್ಲಿ ಡೇಟ್ ಆಫ್ ಬರ್ತನ್ನು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕ್ಕೊಳ್ಳಿ. ಸರಿಯಾಗಿ ಹಾಕ್ಕೊಳ್ಳಿ. ಅಲ್ಲಿ ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿದ ಬಳಿಕ ಏಜ್ ಬಂತು 23 years 2 months 21 days ಅಂತ. ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ನಂದು ಎಡ್ ಪೋಸ್ಟ್ ಹುಲ್ಲೂರು ಇದೆ, ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತಾಲೂಕನ್ನು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ತಾಲೂಕನ್ನು ಫಿಲ್ ಮಾಡಿದಾಯಿತು. ಈಗ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕಲಬುರಗಿ ಡಿಸ್ಟಿಕ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಇದೆ, ಹಾಗೆ ಇರುತ್ತೆ. ಪಿನ್ ಕೋಡ, ನಿಮ್ಮ ಪಿನ್ ಕೋಡನ್ನು ಹಾಕ್ಕೊಳ್ಳಿ. 585212 ಇದೆ ಪಿನ್ ಕೋಡು, ಅದನ್ನು ಟೈಪ್ ಮಾಡ್ಕೊಂಡೆ. ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಮೊಬೈಲ್ ನಂಬರನ್ನು ಟೈಪ್ ಮಾಡಿದಾಯಿತು. ಈಗ ಇಮೇಲ್ ID-ಯನ್ನು ಟೈಪ್ ಮಾಡ್ಕೊಳ್ಳಿ.
ಇಮೇಲ್ ಐ ಡಿಯನ್ನು ಟೈಪ್ ಮಾಡಿದಾಯಿತು. ಪರ್ಸನ್ ವಿತ್ ಡಿಸ್ಯಾಬಿಲಿಟಿ, ನೀವು ಡಿಸ್ಯಾಬಿಲಿಟಿ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ಎಂಟರ್ SLC ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ 10ನೇ ತರಗತಿಯ ನೋಂದಣಿ ಸಂಖ್ಯೆಯನ್ನು ಫಿಲ್ ಮಾಡಿ. ಈಗ ಫಿಲ್ ಮಾಡಿದಾಯಿತು. ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ ಫ್ರಾಮ್ ರೆಕಾಗ್ನೈಸ್ಡ್ ಬೈ UGC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಪಾಸ್ಡ್ ಇನ್ PG ಎಕ್ಸಾಮ್, ನೀವು ಪಾಸ್ ಆದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೆಲೆಕ್ಟ್ ಬೇಸಿಕ್ ಇವ್ಯಾಲ್ಯೂಷನ್ ಇನ್ PG, ನಿಮ್ಮದು CGPA ಇದೋ ಅಥವಾ ರಿಸಲ್ಟ್ ಇದೆಯೋ ನೋಡಿ. ಟೋಟಲ್ ಮಾರ್ಕ್ಸನ್ನು ನೀವು ಗಳಿಸಿರ್ತಕ್ಕಂಥ ಮಾರ್ಕ್ಸನ್ನು ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಪರ್ಸೆಂಟೇಜ್ ಇದ್ದರೆ ಪರ್ಸೆಂಟೇಜನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ CGPA ಇದ್ದರೆ CGPAಯನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಗಳಿಸಿರ್ತಕ್ಕಂಥ ಮಾರ್ಕ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕಾಣ್ತಾ ಇದೆಯಲ್ಲ, ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಕೊಂಡ ಬಳಿಕ ಟೈಪ್ ಮಾಡಿದ್ರೆ ಸಾಕು, ಈ ರೀತಿಯಾದಂಥ ಪರ್ಸೆಂಟೇಜ್ ಬರುತ್ತೆ. ನಂದು 64 ಇದೆ, 64ನ್ನು ಹಾಕಿದ್ದೀನಿ. ನೇಮ್ ಆಫ್ ದ ಯೂನಿವರ್ಸಿಟಿ, ನೀವು PGಯನ್ನು ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಿ ಅದನ್ನು ಟೈಪ್ ಮಾಡ್ಕೊಳ್ಳಿ. ಒಂದು ಶರಣ ಬಸವ ಯೂನಿವರ್ಸಿಟಿ ಕಲಬುರಗಿ ಇದೆ, ಅದನ್ನು ಟೈಪ್ ಮಾಡ್ಕೊಂಡಿನಿ. ಆರ್ ಯು PhD ಹೋಲ್ಡರ್, ನೀವು PhD ಹೋಲ್ಡರ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ನೀವು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಆದರೆ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಹ್ಯಾವ್ ಯು ಎವರ್ ಬಿನ್ ಡಿಸ್ಮಿಸ್ಡ್ ಫ್ರಾಮ್ ಯುವರ್ ಸರ್ವಿಸ್, ನೋ ಅಂತ ಹಾಕಿ. ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್, ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕಿಯ ಆಧಾರ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ಬಳಿಕ ಇಲ್ಲಿ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕಲಬುರಗಿಯರೇ ತೊಗೊಳ್ಳಿ, ಬೆಂಗಳೂರೇ ತೊಗೊಳ್ಳಿ, ದಕ್ಷಿಣ ಕನ್ನಡ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ನಿಮಗೆ ಬಿಟ್ಟಿದ್ದು. ಸೆಲೆಕ್ಟ್ ಮಾಡ್ಕೊಂಡ ಬಳಿಕ ಡಿಕ್ಲೇರೇಷನ್ ಆಫ್ ದ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಒಂದು ಸೆಲೆಕ್ಟನ್ನು ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ಬಳಿಕ ಈ ರೀತಿಯಾದಂಥ ಪ್ರಿವ್ಯೂ ಮತ್ತು ಹೋಮ್ ಅಂತಕ್ಕಂಥ ಬಟನ್ ಶೋ ಆಗುತ್ತೆ. ಪ್ರಿವ್ಯೂ ಅಂತಕ್ಕಂಥ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬಾರಿ ನಿಮ್ಮ ಡೀಟೇಲ್ಸನ್ನು ನೋಡಿ ಸಬ್ಮಿಟನ್ನು ಕೊಟ್ಬಿಡಿ.